ಗುಜರಾತ್ ಪ್ರವಾಸದಲ್ಲಿ ಇರುವ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿಂದು 1,507 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ರಾಜ್ಯದ ಸಚಿವರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. શહેરને મળતી આ તમામ ભેટને આવકારીએ અને પ્રતિબદ્ધ રહીએ કે આપણે તેને સાચવીશું, તેનું જતન કરીશું. ધન્યવાદ. માનનીય મંત્રી શ્રી આ વિકાસ ಈ ವೇಳೆ ಅಮಿತ್ ಶಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಕಡು ಬಡವರಿಗೆ ಉಚಿತವಾಗಿ ಮನೆ ನೀಡುವ ಕೆಲಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೆಲಸ ಮಾಡುತ್ತಿದೆ. ಈ ಮೂಲಕ ಜನರು ಘನತೆಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡಲಿದೆ ಎಂದು ತಿಳಿಸಿದ್ದಾರೆ. બધા રાજ્યોમાં આ રમતગમતની શરૂઆત મિત્રો હમણાં જ સાંસદ ખેલકૂદ મહોત્સવનું ಇದಕ್ಕೂ ಮುನ್ನ ಅಮಿತ್ ಶಾ ಅವರು ನಗರದ ತಲ್ತೇಜ್ ವಾರ್ಡ್ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಆರ್ಥಿಕವಾಗಿ ಹಿಂದುಳಿದವರಿಗೆ ನಿರ್ಮಿಸಲಾಗಿರುವ 861 ಮನೆಗಳು ಹಾಗೂ ದಕ್ಷಿಣ ಭೋಪಾಲ್ನಲ್ಲಿ ಸರ್ಕಾರಿ ಖಾಸಗಿ ಪಾಲುದಾರಿಕೆಯಲ್ಲಿ ನಿರ್ಮಿಸಲಾಗಿರುವ ಆಕ್ಸಿಜನ್ ಪಾರ್ಕ್ ಉದ್ಘಾಟಿಸಿದರು. ಬಳಿಕ ಗೋಟಾದಲ್ಲಿ ಕ್ರೀಡಾ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ರಣೀತ್ನಲ್ಲಿನ ವ್ಯಾಯಾಮ ಶಾಲೆ ಮತ್ತು ಗ್ರಂಥಾಲಯಕ್ಕೆ ಭೇಟಿ ನೀಡಿದರು.